ಕೌರವ ಇಂದ್ರ ಕೌರವೇಂದ್ರನ ಕೊಂದೆ ನೀನು. ಕೌರವ ಅಂದ್ರೆ ಇಲ್ಲಿ ದುರ್ಯೋಧನ. ಕೌರವ ಅಂದ್ರೆ ಯಾರು? ದುರ್ಯೋಧನ. ಕೌರವೇಂದ್ರನ ಕೊಂದೆ ನೀನು ಅಂತ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ ಕರ್ಣ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಕರ್ಣನನ್ನ ಅಷ್ಟು ನೆಚ್ಚಿಕೊಂಡವನು ಮೆಚ್ಚಿಕೊಂಡವನು ದುರ್ಯೋಧನ. ದುರ್ಯೋಧನ ಮತ್ತು ಕರ್ಣ ಇಬ್ಬರ ಸ್ನೇಹ ಅಂದ್ರೆ ಅದು ಬಿಟ್ಟಿರಲಾಗದಂತಹ ಗೆಳೆತನ. ಅಂತಹ ಗೆಳೆತನದಲ್ಲಿ ಇದ್ದಂತಹ ಇಬ್ಬರು ಒಬ್ಬರನ್ನೊಬ್ರು ಬಿಟ್ಟು ಇರ್ಲಿಕ್ಕಾಗದೇ ಇದ್ದಂಥವರು ಈ ಸಂದರ್ಭದಲ್ಲಿ ಒಂದು ವೇಳೆ ಕೃಷ್ಣ ಕರೆದಿದ್ದಾನೆ ಅನ್ನೋ ಕಾರಣಕ್ಕಾಗಿ ಆತ ಪಾಂಡವರ ಕಡೆಗೆ ಬಂದು ಬಿಟ್ರೆ ಆಗ ದುರ್ಯೋಧನನಿಗೆ ಮೋಸವನ್ನ ಮಾಡಿದಂತಾಗುತ್ತದೆ. ದುರ್ಯೋಧನನಿಗೆ ನಾನು ಏನು ಅವನ ಸ್ನೇಹಕ್ಕೆ ಧಕ್ಕೆ ಬಂದಂಗೆ ಆಗುತ್ತದೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಆತ ಯಾವುದೇ ಕಾರಣಕ್ಕೂ ನಾನು ಪಾಂಡವರ ಕಡೆ ಬರುವುದಿಲ್ಲ ಅಂತಾನೆ ಹೇಳ್ತಾನೆ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ ಕೇಳು. ಇನತನು ಜನ ಕೂಡೆ ಮೈದುನ ತನದ ಸರಸವನ್ಯಸಗಿ ರಥದೊಳು ಧನುಜ ರಿಪು ಭರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆ ಎನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ಎಂತ ಅದ್ಭುತವಾದಂತಹ ಮಾತು. ಇನತನು ಜನ ಕೂಡೆ ಮೈದುನ ತನದ ಸರಸವ ನೆಸಗಿ. ಇನ ಅಂದ್ರೆ ಸೂರ್ಯ. ಇನ ಅಂದ್ರೆ ಸೂರ್ಯ. ಆ ಮೀನಿಂಗ್ ಅಲ್ಲಿ ಬರ್ಕೊಳ್ತಾ ಹೋಗ್ಬಿಟ್ರೆ ನೀನ್ ಪೆನ್ಸಿಲ್ ತಗೊಂಡು ಇನ ಅಂದ್ರೆ ಸೂರ್ಯ. ಇಲ್ಲಿ ಇನತನೂಜ ಸೂರ್ಯನ ಮಗ ಯಾರು? ಅವನು ಇನತನುಜ ಅಂದ್ರೆ ಕರ್ಣ ಅಂತ ಅರ್ಥವನ್ನು ಕೊಡುತ್ತೆ. ಇನತನೂಜ ಅಂದ್ರೆ ಯಾರೀಗ? ಕರ್ಣ. ಯಾಕೆ ಇನತನೂಜ ಅಂತ ಅವನಿಗೆ ಹೆಸರು ಬಂತು? ಯಾಕೆ ಅವನಿಗೆ ಹೆಸರು ಬಂತು ಅಂದ್ರೆ ಕರ್ಣನು ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ ಸಂದರ್ಭದಲ್ಲಿ ಅವಳು ಪಡೆದಂತಹ 5 ವರಗಳಲ್ಲಿ ಒಂದು ಸೂರ್ಯನ ವರ. ಕುಂತಿ ನದಿಯ ತೀರಕ್ಕೆ ಹೋಗಿ ನದಿಗೆ ಹೋದಂತಹ ಸಂದರ್ಭದಲ್ಲಿ ಅವಳು ಏನ್ ಮಾಡ್ತಾಳೆ ಅಂದ್ರೆ ನೋಡೋಣ ಇದೊಂದು ಮಂತ್ರವನ್ನು ಹೇಳಿಬಿಡೋಣ ಅಂತ ಹೇಳಿ ಹೇಳಿಬಿಡ್ತಾಳೆ. ಆಗ ಉದ್ಭವಿಸಿದವನೇ ಹುಟ್ಟಿದವನೇ ಕರ್ಣ. ಆ ಕಾರಣಕ್ಕಾಗಿ ಸೂರ್ಯನ ಮಗ, ಸೂರ್ಯನ ವರಪ್ರಸಾದದಿಂದ ಹುಟ್ಟಿದ್ದರಿಂದಾಗಿ ಅವನಿಗೆ ಸೂರ್ಯನ ಮಗ ಅನ್ನುವಂತ ಹೆಸರು ಬರುತ್ತೆ. ಅದಕ್ಕೆ ಇನತನೂಜ ಅಂತ ಹೆಸರನ್ನ ಇಲ್ಲಿ ಕೊಡಲಾಗಿದೆ. ಆಯ್ತಲ್ಲ. ಈಗ ಏನಾಗಿದೆ ಅಂತಂದ್ರೆ ಇನತನೂಜನ ಕೂಡೆ ಜೊತೆಗೆ ಮೈದುನತನದ ಸರಸವನೆಸಗಿ. ಮೈದುನತನದ ಸರಸವನ ಎಸಗಿ ಅಂದ್ರೆ ಅಷ್ಟೊಂದು ಬಾಮೈದ ಭಾವನಂತೆ. ಯಾಕಂದ್ರೆ ಆತ ಅರ್ಜುನನ ಮತ್ತು ಕೃಷ್ಣ ಇಬ್ರು ಭಾವನೆ ಇದ್ದ. ಹಾಗಾಗಿ ಅವನ ಜೊತೆಗೆ ಇದ್ದು ಮೈದುನತನದ ಸರಸದಿಂದ ಅಷ್ಟೊಂದು ಪ್ರೀತಿಯಿಂದ ಸರಸವನೆಸಗಿ ಅಷ್ಟೊಂದು ಪ್ರೀತಿಯಿಂದ ಸಲುಗೆಯಿಂದ ಬರಸೆಳೆದು ರಥದೊಳು ಧನುಜ ರಿಪು ಬರಸೆಳೆದು ರಥದಲ್ಲಿ ಕೂರಿಸ್ಕೊಳ್ತಾನೆ. ರಥದೊಳು ಅಂದ್ರೆ ರಥದಲ್ಲಿ ಅಂತ ಅರ್ಥ. ರಥದಲ್ಲಿ ಕೂಡಿಸ್ಕೊಂಡು ಯಾರು? ಧನುಜ ರಿಪು. ನೋಡಿ, ಧನುಜ ಅಂದ್ರೆ ಒಬ್ಬ ರಾಕ್ಷಸ. ಧನುಜ ಅಂದ್ರೆ ಧನುಜ ಒಬ್ಬ ರಾಕ್ಷಸ ಆಯ್ತ. ಓಕೆ. ಧನುಜ ರಿಪು ಅಂದ್ರೆ ಈ ಧನುಜ ಎನ್ನುವಂತಹ ರಾಕ್ಷಸನ ರಿಪು ಯಾರು? ಕೃಷ್ಣ. ಕೃಷ್ಣ. ಧನುಜ ಎನ್ನುವಂತ ರಾಕ್ಷಸನ ವೈರಿ ಯಾರು? ರಿಪು ಅಂದ್ರೆ ವೈರಿ. ಆ ವೈರಿ ಯಾರು ಅಂದ್ರೆ ಕೃಷ್ಣ. ಓಕೆ. ಹಾಗಾಗಿ
ರಾಕ್ಷಸ ಸಂಹಾರನಾದಂತಹ ಅಂದ್ರೆ ಧನುಜ ರಿಪು ಅಂತ ಅರ್ಥ. ಧನುಜ ರಿಪು ಆದಂತಹ ಕೃಷ್ಣನು ಅಂದ್ರೆ ಸೂರ್ಯನ ಮಗನಾದಂತಹ ಕರ್ಣನನ್ನ ಜೊತೆಯಲ್ಲಿ ಕೂರಿಸಿಕೊಂಡು ರಥದಲ್ಲಿ ಕೂರಿಸಿಕೊಂಡು ಬರ ಸೆಳೆದು ಆತನನ್ನ ಎಳ್ಕೊಂಡು ಕೂರಿಸ್ಕೊಳ್ತಾನೆ. ಪ್ರೀತಿಯಿಂದ ಆತನನ್ನ ರಥದಲ್ಲಿ ಕೂರಿಸ್ಕೊಂಡ. ಕೂರಿಸಿಕೊಂಡಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇವನು ಹೇಳ್ತಾನೆ, ಕರ್ಣ ಹೇಳ್ತಾನೆ ಏನಂತ ಕೃಷ್ಣನಿಗೆ, ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆ ದೇವ, ಎನಗೆ ನಿಮ್ಮ ಅಡಿಗಳಲ್ಲಿ ಸರಿ ಸಮಾನ ಸಮಸೇವನೆ ಹೇಳ್ತಾನೆ. ನನಗೆ ನಿಮ್ಮೊಡನೆ ನಾನು ಸರಿಸಮಾನವಾಗಿ ಕುಳಿತುಕೊಳ್ಳಬಹುದೇ? ನಿಮ್ಮ ಮಡಿಗಳಲ್ಲಿ ಅಂದ್ರೆ ನಿಮ್ಮ ಜೊತೆಯಲ್ಲಿ ನಾನು ನಿಮ್ಮೊಡನೆ ಸರಿಸಮಾನವಾಗಿ ಕುಳಿತುಕೊಳ್ಳಬಹುದೇ? ಯಾಕೆಂದ್ರೆ ನೋಡು, ಕರ್ಣ ಕೃಷ್ಣನನ್ನು ಕೂಡ ಒಂದು ಗೌರವ ಸ್ಥಾನದಿಂದ ನೋಡ್ತಾ ಇದ್ದಾನೆ. ದೇವ ಎನ್ನುವಂತಹ ಸ್ಥಾನವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ನಿನ್ನ ಜೊತೆಗೆ ನಾನು ಸರಿ ಸಮಾನವಾಗಿ ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ ಕೃಷ್ಣ. ಮುರಾರಿ ಅಂಜುವೆ. ಮುರಾರಿ ಅಂದ್ರೆ ಮತ್ತೆ ಅಗೇನು ಮುರನ ಅರಿ ಅಂತ ಇನ್ನೊಬ್ಬ ರಾಕ್ಷಸ. ಮುರನ ಅರಿ ಮುರಾರಿ. ಹಾಗಾಗಿ ಆ ಮುರನ ಅರಿ ಅಂದ್ರೆ ಇಲ್ಲಿ ಕೃಷ್ಣನೇ ಅರ್ಥ ನೋಡಿ. ಇಲ್ಲಿ ಧನುಜರಿಪು ಅಂದ್ರೆ ಕೃಷ್ಣ, ಮುರಾರಿ ಅಂದ್ರೆ ಕೃಷ್ಣ, ಗೊತ್ತಾಯ್ತಲ್ಲ. ಆತ ಹೇಳ್ತಾನೆ, ನಾನು ನಿನ್ನ ಸಮಾನವಾಗಿ ಕುಳಿತುಕೊಳ್ಳುವುದಕ್ಕೆ ನನಗೆ ಅಂಜಿಕೆ ಆಗ್ತಾ ಇದೆ, ಹೆದರಿಕೆ ಆಗ್ತಾ ಇದೆ, ಅಂಜುವೆ ಎನಲು ತೊಡೆ ಸೋಂಕಿನಲ್ಲಿ ಸಾರಿದು. ಮತ್ತೆ ಇವನೇನ್ ಮಾಡ್ಬಿಟ್ಟ ಅಂದ್ರೆ ಕೃಷ್ಣ ಅವಾಗ ಅವನ ಸಮೀಪಕ್ಕೆ ಅಂದ್ರೆ ತೊಡೆಗೆ ಸೋಕುವಂತೆ, ತೊಡೆಗೆ ತಾಗುವಂತೆ ಹೋಗಿ ಕುಳಿತುಕೊಳ್ತಾನೆ. ಕೃಷ್ಣನೇ ಹೋಗಿ ಕರ್ಣನ ತೊಡೆಗೆ ತಾಗುವಂತೆ ಕುಳಿತುಕೊಳ್ತಾನೆ. ಆಗ ಶೌರಿ ಇಂತೆ ಅಂದ. ಶೌರಿ ಅಂದ್ರೆ ಕೃಷ್ಣ. ಅಗೈನ್ ಶೌರಿ ಅಂದ್ರೆ ಕೃಷ್ಣನು ಹೀಗೆ ಹೇಳ್ತಾನೆ. ಏನಂತ ಹೇಳ್ದ ಮತ್ತೆ? ಭೇದವಿಲ್ಲೆಲೆ ಕರ್ಣ ನಿಮ್ಮೊಳು. ಹೇಳ್ತಾ ಇದ್ದೀನಿ, ಭೇದವು ಇಲ್ಲ ಎಲೆ ಕರ್ಣ ನಿಮ್ಮೊಳು. ಅದ್ಭುತವಾಗಿ ಹೇಳ್ತೇವೆ. ಭೇದವಿಲ್ಲ ಎಲೆ ಕರ್ಣ ನಿಮ್ಮೊಳು, ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲು ಎರಡಿಲ್ಲ ನಿನ್ನಾಣೆ. ಮೊದಲು ಎರಡು ಇಲ್ಲ ನಿನ್ನಾಣೆ. ಮೇದಿನೀಪತಿ ನೀನು ಚಿತ್ತದೊಳಾದುದರಿವಿಲ್ಲೆನುತ ದಾನವ ಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ದಾನವ ಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ಆಮೇಲೆ ಮತ್ತೆ ಕೃಷ್ಣ ಹೇಳ್ತಾನೆ ಕರ್ಣನಿಗೆ. ಕೃಷ್ಣ ಹೇಳುವ ಮಾತಿದು, ಕರ್ಣ ಯಾಕೆ ನೀನು ಅಂಜುವೆ, ಹೆದರುವೆ? ನೀನ್ಯಾಕಪ್ಪ ಹೆದರ್ತಾ ಇದ್ದೀಯ? ನಮ್ಮೊಳಗೆ ಭೇದ ಇಲ್ಲ, ಯಾವುದೇ ವ್ಯತ್ಯಾಸವೂ ಇಲ್ಲ, ಮೇಲು ಕೀಳು ಎನ್ನುವಂತಹ ಭೇದ ನಮ್ಮಲ್ಲಿ ಇಲ್ಲ. ಅಷ್ಟೇ ಅಲ್ಲ ಕರ್ಣ, ನೀನು ಮಾತ್ರ ಅಲ್ಲ, ಕರ್ಣ ಮಾತ್ರ ಅಲ್ಲ, ಯಾದವರು ಕೌರವರೊಳಗೆ, ಯಾದವರಿರ್ಬೋದು, ಕೌರವರಿರ್ಬೋದು, ಕರ್ಣ ಇರ್ಬೋದು, ಇಲ್ಲಿ ಯಾವುದೇ ವ್ಯತ್ಯಾಸವೂ ಇಲ್ಲ, ಎಲ್ಲರೂ ಒಂದೇ. ಆ ಮಹಾಭಾರತದ ಕಾಲಘಟ್ಟದಲ್ಲಿ ಕೃಷ್ಣನ ಇದು ವಿ ಆರ್ ಆಲ್ ಈಕ್ವಲ್ ಅಂತ ಹೇಳುವಂಥದ್ದು, ಈ ಕಾನ್ಸೆಪ್ಟ್ ಆಗ ಬಂತು. ಸಂವಾದಿಸುವೆಡೆ ನೋಡಿ, ಸಂವಾದಿಸುವೆಡೆ ಅಂತಿದೆ. ಸಂವಾದಿಸುವೆಡೆ ಅಂತಂದ್ರೆ ನಮ್ಮಲ್ಲಿ ಈ ಮಾತುಕತೆಯನ್ನ ಮಾಡುವುದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಇಲ್ಲಿ ಅನ್ವಯ ಅಂತ ಬರುತ್ತೆ. ಅನ್ವಯ ಅಂದ್ರೆ ವಂಶ,
ನಾವೆಲ್ಲರೂ ಒಂದೇ ವಿಚಾರ ಮಾಡಿ ನೋಡಿದರೆ ನಾವು ಇಬ್ಬರು ಒಂದೇ ವಂಶದವರು ಅಂತ ಹೇಳ್ತಾನೆ. ನಾವಿಬ್ರು ಒಂದೇ ವಂಶದವರು. ಹೇಗೆ? ಯಯಾತಿಯ ಮಕ್ಕಳು ಅಂತ ಬರುತ್ತೆ ಹಿಂದೆ. ಯಯಾತಿಯ ಮಕ್ಕಳು ಅಂತ. ಯಯಾತಿಯ ಮಕ್ಕಳು ಅಲ್ಲಿ ಪುರು, ಯದು, ಅಲ್ಲಿ ಪುರು, ಯದು ಮತ್ತು ಪುರುವಿನ ವಂಶದವರು ಕೌರವರು. ಯದುವಿನ ವಂಶದವರು ಯಾದವರು. ಯಾದವ ಕುಲದಲ್ಲಿ ಯಾರು? ಕೃಷ್ಣ. ಹಾಗೆ ಪುರುವಿನ ವಂಶದವರು ಯಾರು? ಪುರುವಿನ ವಂಶದವರು ಕೌರವಾದಿಗಳು ಮೊದಲಾದವರು. ಕೌರವ ಅಂದ್ರೆ ದುರ್ಯೋಧನ ಮೊದಲಾದವರು. ಹಾಗಾಗಿ ಇಲ್ಲಿ ನಾವಾಗ್ಲಿ ನೀವಾಗ್ಲಿ ಯಾರು ಭೇದ ಭಾವ ಮಾಡುವವರಲ್ಲ. ಮೇದಿನೀಪತಿ, ಅಗೈನ್ ಕರ್ಣ. ಮೇದಿನೀಪತಿ ಯಾರು? ಕರ್ಣ ಅಂತ ಹೆಸರು. ಯಾಕೆ? ಮೇದಿನಿಗೆ ಅಧಿಪತಿಯಾದವನು, ಭೂಮಿಗೆ ಅಧಿಪತಿಯಾದವನು ಅಂತ ಅರ್ಥ. ಭೂಮಿಗೆ ಅಧಿಪತಿಯಾದವನು ಯಾರು? ಅವನು ಮೇದಿನೀಪತಿ. ಮೇದಿನೀಪತಿ ಅಂದ್ರೆ ರಾಜ ಅಂತ ಅರ್ಥ. ಎಲೆ ರಾಜನೇ ಅಂತ ಅರ್ಥ. ಎಲೆ ರಾಜನೇ, ನೀನು ಚಿತ್ತದೊಳು ಆದುದು ಅರಿವಿಲ್ಲ, ಚಿತ್ತದೊಳು ಆದುದು ಅರಿವಿಲ್ಲ ಎನ್ನುತ್ತಾ, ಆದರೆ ನಿನಗೆ ಅದರ ಅರಿವಿಲ್ಲ. ಯಾವುದರ ಅರಿವಿಲ್ಲ ಅಂತ ಹೇಳ್ತಾನೆ ಅಂದ್ರೆ, ಎನ್ನುತ್ತ ದಾನವಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಇಲ್ಲೊಂದು ಜನ್ಮ ರಹಸ್ಯದ ಬಗ್ಗೆ ಹೇಳ್ಬಿಡ್ತಾನೆ. ಏನೋ ಜನ್ಮ ರಹಸ್ಯ. ಅಲ್ಲಯ್ಯ, ನಿನ್ನ ಮನಸ್ಸಿನಲ್ಲಿ ನಿನಗೆ ನೀನ್ ಯಾರು ಅಂತ ಗೊತ್ತಿಲ್ಲ. ನೀನ್ ಹೇಗೆ ಹುಟ್ಟಿದಿ ಅಂತ ನಿನಗೆ ಗೊತ್ತಿಲ್ಲ. ಅಂದ್ರೆ ನಿನ್ನ ಜನ್ಮ ರಹಸ್ಯವನ್ನ ನಾನು ಹೇಳ್ತಾ ಇದ್ದೀನಿ, ಕೇಳು. ನೀನ್ ಹೇಗೆ ಹುಟ್ಟಿದೀಯ ಅಂತ. ಆ ಜನ್ಮ ರಹಸ್ಯದ ಭಯವನ್ನ ಇಲ್ಲಿ ಏನ್ ಮಾಡ್ಬಿಡ್ತಾನೆ ಅಂತಂದ್ರೆ ಕರ್ಣನಲ್ಲಿ ತುಂಬಿ ಬಿಡ್ತಾನೆ. ಈಗ ಏನಾಗುತ್ತೆ ಅಂದ್ರೆ, ದಾನವಸೂದನ ಅಂದ್ರೆ ಅಗೈನ್ ಕೃಷ್ಣ ಅಂತ ಅರ್ಥ. ಯಾಕೆಂದ್ರೆ ದಾನವರನ್ನ ಸಂಹರಿಸುವವನು ಸೂದನ, ಸಂಹಾರ ಮಾಡುವವನು ದಾನವಸೂದನ. ರವಿಸುತ ಅಂದ್ರೆ ಅಗೈನ್ ರವಿಯ ಮಗ ಯಾರು? ರವಿಸುತ ಅಂದ್ರೆ ರವಿಯ ಮಗ ಕರ್ಣ. ರವಿಸುತ ಅಂದ್ರೆ ಕರ್ಣ. ನೋಡಿ, ಇದೆಲ್ಲ ಇಲ್ಲಿ ಎಲ್ಲ ಪದ. ಮೇದಿನಿಪತಿ ಅಂದ್ರೆ ರಾಜನೇ, ರಾಜ. ದಾನವಸೂದನ ಅಂತಂದ್ರೆ ಕೃಷ್ಣ. ರವಿಸುತ ಅಂದ್ರೆ ಕರ್ಣ. ಹೀಗೆ ನಿನ್ನ ಮನಸ್ಸಿನಲ್ಲಿಯೇ, ನಿನ್ನಲ್ಲಿಯೇ ನಿನಗೆ ಗೊತ್ತಿಲ್ಲದಂತಹ ಅಂಶಗಳಿದ್ದಾವೆ ಕರ್ಣ ಅಂತ ಹೇಳಿ ಅವನಿಗೆ ಜನ್ಮ ರಹಸ್ಯವನ್ನ ಹೇಳುವ ಭಯವನ್ನ ಬಿತ್ತಿಬಿಟ್ಟ. ಯಾಕೆಂದ್ರೆ ಕರ್ಣನಿಗೆ ಪಾಪ ಇದು ಯಾವುದು ಗೊತ್ತಿಲ್ಲ. ಕುಂತಿ ನೀರಿನಲ್ಲಿ ಬಿಟ್ಟಿದ್ದು ಗೊತ್ತಿಲ್ಲ. ಆತ ಹೋಗಿ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದು ಗೊತ್ತಿಲ್ಲ. ಏನೋ ಅಲ್ಲಿ ಯಾರೋ ಬಲೆಯಲ್ಲಿ ಸಿಕ್ಕಾಕೊಂಡ ಮೇಲೆ ಎತ್ಕೊಂಡು ಹೋದ್ರು, ಆತನನ್ನ ಸಾಕಿದ್ರು, ಅಲ್ಲಿ ಬೆಳೆಸಿದ್ರು, ಕಷ್ಟಪಟ್ಟು ಆತ ವಿದ್ಯಾಭ್ಯಾಸ ಕಲಿಬೇಕು ಅಂತೇಳಿ ಪರಶುರಾಮರ ಹತ್ರ ಹೋಗ್ತಾನೆ. ಪರಶುರಾಮರಲ್ಲಿ ಹೋದಾಗಲೂ ಕೂಡ ಆತ ಅನಿವಾರ್ಯವಾಗಿ ಸುಳ್ಳನ್ನು ಹೇಳ್ಬೇಕು. ವಿದ್ಯೆಗೋಸ್ಕರವಾಗಿ ಸುಳ್ಳನ್ನು ಹೇಳುವಂತ ಪ್ರಸಂಗ ಒದಗಿ ಬರುತ್ತೆ. ನಾನು ಬ್ರಾಹ್ಮಣ ಅಂತ ಹೇಳ್ಬಿಡ್ತಾನೆ. ಪರಶುರಾಮರ ಪರೀಕ್ಷೆಯನ್ನು ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಈತ ಬ್ರಾಹ್ಮಣನಲ್ಲ ಅಂತ. ಮತ್ತೆ ಆತನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಹೋಗುತ್ತೆ. ಅಂದ್ರೆ ಆತ ಕಲಿತದ್ದೆಲ್ಲ ನಿನಗೆ ಮುಂದೆ ಉಪಯೋಗಕ್ಕೆ ಬಾರದಿರಲಿ. ಯುದ್ಧದ ಸಂದರ್ಭದಲ್ಲಿ ಈ ಶಸ್ತ್ರಾಭ್ಯಾಸ ಏನ್ ಮಾಡಿದೆಯಾ ಈಗ, ಮಂತ್ರಗಳು ತಂತ್ರಗಳು, ಅದೆಲ್ಲವೂ ಮರೆತು ಹೋಗಲಿ, ವಿದ್ಯಾಭ್ಯಾಸವೇ ಮರೆತು ಹೋಗಲಿ ಎನ್ನುವ ಹಾಗೆ ಅವರಿಗೆ ಶಾಪವನ್ನೇ ಕೊಟ್ಬಿಟ್ರು. ಇಷ್ಟು ಕಷ್ಟದಲ್ಲಿ ಬಂದವನು ಆತ ಕರ್ಣ. ಅದಕ್ಕೆ ಬೇರೆ ಈತ ರಾಜಕುಲದಲ್ಲಿ ಹುಟ್ಟಿದ್ರು ಕೂಡ, ಪುರುವಂಶದಲ್ಲಿ ಹುಟ್ಟಿದ್ರು ಕೂಡ, ಪಾಂಡು ಏನೋ ಪುತ್ರನಾಗಿದ್ರೂ ಸಹ ಈಗ ಅವನಿಗೆ ಈ ಹೀನ ಪದವಿ ದೊರಕಿದೆ. ಆತ ಅತ್ಯಂತ ಹೀನ ಕುಲದಲ್ಲಿ ಹುಟ್ಟಿದವನು ಎನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ. ಇದನ್ನೆಲ್ಲ ಕೇಳಿದ ಆಗ ಕೃಷ್ಣ ಹೇಳ್ತಾನೆ ಅವನ ಜನ್ಮ ರಹಸ್ಯವನ್ನು. ಏನಂತ ಹೇಳ್ದ ಜನ್ಮ ರಹಸ್ಯ? ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು. ಲಲನೆ ಪಡೆದ ಈ 5 ಮಂತ್ರಗಳಲ್ಲಿ, ಇದನ್ನ ಬರ್ಕೋಬೇಕು ನೀನು, ವೆರಿ ಇಂಪಾರ್ಟೆಂಟ್ ಇದೆ ಇದು. ಲಲನೆ ಅಂದ್ರೆ ಕುಂತಿ. ಲಲನೆ ಅಂದ್ರೆ ಯಾರು? ಇಲ್ಲಿ ಸ್ತ್ರೀ ಅಂತ ಅರ್ಥ. ಯಾರು ಸ್ತ್ರೀ? ಅವಳು ಕುಂತಿ. ಕುಂತಿಯು ಪಡೆದಂತಹ, ಲಲನೆ ಪಡೆದ 5 ಮಂತ್ರಗಳಲ್ಲಿ 5 ಮಂತ್ರಗಳನ್ನ ಇವಳು ಪಡೆದಿರ್ತಾಳೆ. ಈ 5 ಮಂತ್ರಗಳಲ್ಲಿ ಮೊದಲಿಗ ನೀನು ಹೇಳ್ತಾನ ಕೃಷ್ಣ.
ನೀನೇ ಮೊದಲಿಗ, ನೀನು ಸೂರ್ಯನ ವರಪ್ರಸಾದದಿಂದ ಹುಟ್ಟಿದ್ದೀಯಾ. ಹಾಗಾಗಿ ಕರ್ಣನೇ ನೀನೇ ಮೊದಲನೆಯವನು, ಹಿರಿಯವ. ಪಾಂಡವರೆಲ್ಲರಿಗಿಂತ ಹಿರಿಯವನು ನೀನು. ನಿನ್ನಯ ಪಳಿಯುದಿಷ್ಟಿರ ದೇವ. ಎರಡನೇದು ಯಮನ ವರಪ್ರಸಾದದಿಂದ ಹುಟ್ಟಿದಂತಹ ಧರ್ಮರಾಯ. ಧರ್ಮರಾಯ ಎರಡನೇ ಅವನು. ಮೂರನೆಯಾತ ಕಲಿ ಭೀಮ. ಮೂರನೆಯವನು ಯಾರು? ಆತ ವಾಯುವಿನ ವರಪ್ರಸಾದದಿಂದ ಹುಟ್ಟಿದಂತಹ ಭೀಮ. ನಾಲ್ಕನೆಯವನು ಫಲುಗುಣನು. ನಾಲ್ಕನೆಯಲಿ ಫಲುಗುಣ ಅಂದ್ರೆ ಒಂದು ಪರ್ವತ ಪ್ರದೇಶ. ಪರ್ವತ ಪ್ರದೇಶದಲ್ಲಿ ಆತ ಆತ ಏನ್ ಮಾಡ್ತಾನೆ? ತಪಸ್ಸು, ವಿದ್ಯೆ ಇದೆಲ್ಲವನ್ನು ತಪಸ್ಸು ಮಾಡಿರ್ತಾನೆ. ತಪಸ್ಸು ಅಂದ್ರೆ ಯಾವಾಗ ಧನಸ್ಸನ್ನೆಲ್ಲ ಪಡ್ಕೊಂಡಿರ್ತಾನೆ. ಹಾಗಾಗಿ ಫಲುಗುಣ ಅನ್ನುವಂತ ಹೆಸರು ಬರುತ್ತೆ. ಅವನಿಗೆ ಅರ್ಜುನ. ಅವನ್ಯಾರು? ಅರ್ಜುನ. ಫಲುಗುಣನು ನಾಲ್ಕನೆಯಲ್ಲಿ. ಯಾರ ವರಪ್ರಸಾದದಿಂದ? ಇಂದ್ರನ ವರಪ್ರಸಾದದಿಂದ ಅವನಿಗೆ ಅರ್ಜುನ ಹುಡ್ತಾನೆ. 5 ಮಂತ್ರಗಳಲ್ಲಿ 5ನೇ ಮಂತ್ರ ಅದು ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳಿಂದ ಹುಟ್ಟಿದವರು ಯಾರು ಅಂದ್ರೆ ನಕುಲ ಮತ್ತು ಸಹದೇವ. ನಕುಲ ಮತ್ತು ಸಹದೇವ ಇಬ್ರು ಹುಟ್ಟುತ್ತಾರೆ. ಈ ಅಶ್ವಿನಿ ದೇವತೆಗಳಿಂದ ಈ 4 ಜನರು, ಕರ್ಣ, ಧರ್ಮರಾಯ, ಭೀಮ, ಅರ್ಜುನ, ಇವರು ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರೆ, ಕೊನೆಯದಾಗಿ ಅಶ್ವಿನಿ ದೇವತೆಗಳ ಮಂತ್ರವನ್ನ ಮಾದ್ರಿ. ಈ ಪಾಂಡುರಾಜನಿಗೆ 2 ಜನ ಹೆಂಡತಿಯರು. ಪಾಂಡುವಿಗೆ ಎಷ್ಟು ಜನ ಹೆಂಡತಿಯರು? 2 ಜನ. ಒಂದು ಕುಂತಿ, ಇನ್ನೊಂದು ಮಾದ್ರಿ. ಮಾದ್ರ ದೇಶದವಳು ಮಾದ್ರಿ. ಆ ಮಾದ್ರಿ ಎರಡನೇ ಹೆಂಡತಿಯಾದಂತಹ ಮಾದ್ರಿಗೆ ಇವಳು ಇನ್ನೊಂದು ವರವನ್ನ ದಯಪಾಲಿಸ್ತಾಳೆ. ಹಾಗಾಗಿ ಮೊದಲು ಹುಟ್ಟಿದಂತ, ಅದು ಯಾರಿಂದ ಪಡೆದಂತಹ ವರ ಈ ಕುಂತಿ? ದೂರ್ವಾಸ ಮುನಿಗಳು ಅಂತ ಹೇಳಿ. ಈ ದೂರ್ವಾಸ ಮುನಿಗಳಿಂದ ಪಡೆದಂತಹ ವರಪ್ರಸಾದಗಳನ್ನ ಅವಳು ಏನ್ ಮಾಡ್ಬಿಡ್ತಾಳೆ? ನದಿ ತೀರಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದನ್ನು ಪರೀಕ್ಷೆ ಮಾಡಿಬಿಡೋಣ ಅಂತ ಹೇಳಿ ಸೂರ್ಯನ ಮಂತ್ರವನ್ನ ಹೇಳಿದ ತಕ್ಷಣ ಕರ್ಣ ಉದ್ಭವಿಸಿ ಬಿಡ್ತಾನೆ, ಹುಟ್ಟಿ ಬಿಡ್ತಾನೆ. ಓಹೋ, ನನಗಿನ್ನೂ ಮದುವೆ ಆಗಲ್ಲ, ಅಪಮಾನ ಆಗುತ್ತದೆ, ನಾನು ಹೇಗೆ ಬದುಕೋದು ಈ ಸಮಾಜದಲ್ಲಿ, ಜನ ಏನಂದಾರು ಅಂತ ಹೇಳಿ ತಪ್ಪು ತಿಳುವಳಿಕೆಯಿಂದಾಗಿ ಅವಳು ಬಂದು ಆ ಮಗುವನ್ನ ನದಿಯಲ್ಲಿ ತೇಲಿ ಬಿಟ್ಬಿಡ್ತಾಳೆ. ಅದು ಈ ಕಾಲದಲ್ಲೂ ಕೂಡ ಇದು ಅಪ್ರಸ್ತುತ. ಹಾಗಾಗಿ ಮಾದ್ರಿ ದೇವತೆಯ ಮಕ್ಕಳಾದಂತಹ ನಕುಲ ಸಹದೇವರು ಇನ್ನೊಂದು ವರಪ್ರಸಾದದಲ್ಲಿ ಹುಡ್ತಾರೆ. ಅದನ್ನೇ ಇಲ್ಲಿ ಹೇಳಲಾಗಿದೆ. ಮೂರನೆಯಾತ ಕಲಿ ಭೀಮ, ಫಲುಗುಣನು ನಾಲ್ಕನೆಯಲಿ. ಫಲುಗುಣ ಅಂದ್ರೆ ಅರ್ಜುನ. ಅರ್ಜುನನು ನಾಲ್ಕನೆಯವನು. 5ನೆಯಲಿ ನಕುಲ ಸಹದೇವರಾದರು. ಬಳಿಕ ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬರುದಿಸಿದರು. ಇವರೆಲ್ಲ ಹುಟ್ಟಿದ ಮೇಲೆ ಮಾದ್ರಿ ಅಶ್ವಿನಿ ದೇವತೆಗಳ ವರಪ್ರಸಾದವನ್ನು ಹೇಳ್ತಾಳೆ. ಅಶ್ವಿನಿ ದೇವತೆಗಳ ವರಪ್ರಸಾದವನ್ನು ಹೇಳಿದಾಗ ನಕುಲ ಮತ್ತು ಸಹದೇವರು ಹುಟ್ಟುತ್ತಾರೆ. ಇವರಿಬ್ರು ಕೂಡ ಒಂದೇ ಮಂತ್ರದಲ್ಲಿ ಇಬ್ಬರು ಹುಟ್ಟಿದ್ದು. ಅವಳಿ ಜವಳಿ, ಅವಳಿ ಜವಳಿ ಟ್ವಿನ್ಸ್, ಅವಳಿ ಜವಳಿಯಾಗಿ ಹುಟ್ಟುತ್ತಾರೆ. ಸೊ ಹೀಗೆ ಕರ್ಣ ಹುಟ್ಟಿರುವಂತಹ ಜನ್ಮ ರಹಸ್ಯವನ್ನ ಕೃಷ್ಣನು ಹೇಳಿಬಿಡ್ತಾನೆ. ಇಲ್ಲಿಯವರೆಗೂ ಕೂಡ ಕೇಳಿರದಂತಹ ಕರ್ಣನಿಗೆ ಇದು ಆತನಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯವನ್ನ ಉಂಟು ಮಾಡಿಬಿಡುತ್ತೆ. ಏನು, ನಾನು ಹುಟ್ಟಿದ ರೀತಿ ಹೀಗಿದೆ ಅಂತ. ಈ ಕರ್ಣ ಹುಟ್ಟಿರುವಂತಹ ಜನ್ಮ ರಹಸ್ಯದ ಬಗ್ಗೆ ತಿಳಿದವರು ಯಾರು ಅಂತಂದ್ರೆ, ಒಂದು ಕುಂತಿಗೆ ಗೊತ್ತು, ಸೂರ್ಯದೇವನಿಗೆ ಗೊತ್ತು, ಯಾಕಂದ್ರೆ ಸೂರ್ಯದೇವನ ವರಪ್ರಸಾದ ಗೊತ್ತು. ಇನ್ನು ಕೃಷ್ಣನಿಗೆ ಗೊತ್ತು, ಆದ್ರೆ ಸಹದೇವನಿಗೆ ಗೊತ್ತಂತೆ. ಯಾಕೆಂದ್ರೆ ಅವನು ದಿವ್ಯಜ್ಞಾನಿ ಆಗಿದ್ದ. ಆ ಕಾರಣಕ್ಕಾಗಿ ಸಹದೇವನಿಗೆ ಗೊತ್ತಿತ್ತಂತೆ. ಹೀಗೆ ಒಟ್ಟಾರೆಯಾಗಿ ಈ ಕರ್ಣನ ಹುಟ್ಟುವಿಕೆ ಅಥವಾ ಆತ ಜನಿಸಿದ್ದು ಹೇಗೆ? ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ. ಮೂರನೆಯಾತ ಕಲಿ ಭೀಮ.
ಫಲ್ಗುಣನು ನಾಲ್ಕನೆಯಲೈದನೆಯಲಿನ ಕುಲ ಸಹದೇವರಾದರು, ಬಳಿಕ ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬರುದಿಸಿದರು. ಇದು ಪಾಂಡವ ಮತ್ತು ಕೌರವರ ಒಂದು ಒಡನಾಟ. ಆ ಕೃಷ್ಣ ಎಷ್ಟು ಅದ್ಭುತವಾಗಿ ಅಲ್ಲಿ ಹೇಳ್ತಾರೆ ಅಂತ. ಅಷ್ಟಾದ ಮೇಲೆ ಸುಮ್ಮನೆ ಇರಲ್ಲ ಯಾರು, ಕೃಷ್ಣ. ನೋಡು, ನೀನು ಹುಟ್ಟಿದ್ದಂತೂ ಹೀಗೆ ಹುಟ್ಟಿದೀಯ, ಹಾಗಾಗಿ ನೀನು ಪಾಂಡವಪುತ್ರನೇ, ನೋ ಡೌಟ್, ಕುಂತಿಯ ಮಗನೇ, ಮತ್ತು ಪಾಂಡವರಲ್ಲಿ ಹಿರಿಯವನೇ, ನೀನು ಮೊದಲನೆಯವನು. ಆ ಕಾರಣಕ್ಕಾಗಿ ನಿನ್ನನ್ನು ನಾನು ಹಸ್ತಿನಾಪುರದ ರಾಜನನ್ನಾಗಿ ಮಾಡ್ತೀನಿ. ಈಗ ಹಸ್ತಿನಾಪುರದಲ್ಲಿ ರಾಜನಾಗಿದ್ದವನು ಯಾರು ಅಂದ್ರೆ ದುರ್ಯೋಧನ. ನಾನು ಅವನ ಹತ್ರನೂ ಮಾತಾಡ್ತೀನಿ, ಪಾಂಡವರ ಹತ್ರನೂ ಮಾತಾಡ್ತೀನಿ. ನಿನ್ನನ್ನೇ ಹಸ್ತಿನಾಪುರದ ರಾಜ್ಯವನ್ನಾಗಿ ಮಾಡ್ತೀನಿ. ಬೇಕಾದ್ರೆ ಯುದ್ಧವನ್ನು ನಿಲ್ಲಿಸ್ಬಿಡೋಣ, ಸಾಕು, ಯುದ್ಧ ಬೇಡ. ಕೃಷ್ಣನ ತಲೆಯಲ್ಲಿರೋದು ಯುದ್ಧವನ್ನ ನಿಲ್ಲಿಸುವಂಥದ್ದು ಒಂದು. ಯಾಕೆಂದ್ರೆ ಯುದ್ಧ ಆಲ್ರೆಡಿ ಈಗ ಪ್ರಾರಂಭ ಆಗ್ತಾ ಇದೆ. ಯಾಕೆಂತ ಅಲ್ಲಿ ಸಂಧಾನ ಮುರಿದು ಬಿದ್ದಿದೆ. ಆ ಮುರಿದು ಬಿದ್ದಂತಹ ಸಂಧಾನವನ್ನ ಮತ್ತೆ ಅಲ್ಲಿ ಒಪ್ಪಂದದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಾನು ನಿನ್ನನ್ನ ಹಸ್ತಿನಾಪುರದ ರಾಜನನ್ನಾಗಿ ಮಾಡ್ತೇನೆ. ನಿನಗೆ ಪಾಂಡವರು ಮತ್ತು ಕೌರವರ ಕಡೆಯವರೆಲ್ಲರೂ ಸರ್ವೆಂಟ್ ಆಗ್ತಾರೆ, ಸೇವಕರಾಗ್ತಾರೆ. ನೀನ್ಯಾಕೆ ರಾಜ ಆಗ್ಬಾರ್ದು? ಈ ಮೊದಲನೇ ಆಮಿಷವನ್ನ ಒಡ್ತಾನೆ, ಡಿಮ್ಯಾಂಡ್ಸ್, ಆಮಿಷ. ಈ ಆಮಿಷವನ್ನು ಕೊಡ್ತಾನೆ. ಇದು ಈಗಿನ ರಾಜಕಾರಣಿಗಳಿಗೆ ಪಾಠ. ಯಾಕೆಂತಂದ್ರೆ ಈಗ ನಡೆಯುತ್ತಿರುವಂತಹ ರಾಜಕಾರಣಿಗಳು ಕರ್ಣನ ತತ್ವವನ್ನೂ ಹೇಳ್ತಾರೆ, ಅಸೆಂಬ್ಲಿಯಲ್ಲಿ ಎಲ್ಲವನ್ನೂ ಹೇಳ್ತಾರೆ, ಧರ್ಮರಾಜನ ಬಗ್ಗೆನೂ ಮಾತಾಡ್ತಾರೆ, ಆಯ್ತಾ, ರಾಮನ ಬಗ್ಗೆನೂ ಮಾತಾಡ್ತಾರೆ. ಆದರೆ ಅವ್ರ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಕರ್ಣನನ್ನ ನೋಡಿ ಪಾಠ ಕಲಿಯಲ್ಲ. ಅವನು ಬೇಡ ಅಂತ ಹೇಳ್ಬಿಡ್ತಾನೆ. ನೋಡು, ನನಗೆ ಈ ಸಾಮ್ರಾಜ್ಯದ ಅಧಿಪತ್ಯ, ಈ ಸಿರಿ ಸಂಪತ್ತು, ಭೂಮಿಯ ಒಡೆಯ ಆಗ್ಬೇಕು, ನೋ 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 ನೋ, ಆಗೋದಿಲ್ಲ, ಬೇಡ 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 ಅಂತ. ಅದು ಈಗಿನವ್ರು ಆದ್ರೆ ಕೊಟ್ಬಿಡ್ತೀನಿ ಅಂದ್ರೆ ನಾನೇ ಮುಖ್ಯಮಂತ್ರಿನೋ ಮಿನಿಸ್ಟ್ರು ಏನೋ ಆಗ್ಬಿಡ್ತೀವಿ ಅಂತ ಹೋಗ್ತಾರೆ. ಅದೇ ಕರ್ಣನಿಗಿರುವ ಮತ್ತು ನೈತಿಕಕ್ಕೂ ಆತನ ರಾಜಕೀಯ ವ್ಯಕ್ತಿತ್ವಕ್ಕೂ ಈಗಿನ ರಾಜಕೀಯ ವ್ಯಕ್ತಿತ್ವಕ್ಕೂ ಇರುವಂತಹ ವ್ಯತ್ಯಾಸ ಅಷ್ಟೇ. ನಿನಗೆ ಹಸ್ತಿನಾಪುರದ ಘನತೆಯನು, ರಾಜ್ಯದ ಘನತೆಯನು ಮಾಡುವೆನು. ಎಲ್ಲೋ ಕರ್ಣ, ನೀನು ಹಸ್ತಿನಾಪುರದ ರಾಜ್ಯದ ಶ್ರೇಷ್ಠ ಅಧಿಕಾರವನ್ನ ನಿನ್ನನ್ನಾಗಿ ಮಾಡ್ತೀನಿ. ಘನತೆ, ಶ್ರೇಷ್ಠ. ನಿನ್ನನ್ನ ಹಸ್ತಿನಾಪುರದ ಅಧಿಪತಿಯನ್ನಾಗಿ ಮಾಡ್ತೇನೆ, ಶ್ರೇಷ್ಠತೆಯನ್ನಾಗಿ, ಹಿರಿಮೆಯನ್ನು ಕೊಡಿಸುವೆನು ನಿನಗೆ. ನೀನೇ ಗ್ರೇಟ್ ಕಿಂಗ್ ಆಗ್ತೀಯ. ಅಂತಹ ಒಂದು ಅವಕಾಶ ನಿನಗಿದೆ, ಅಪಾರ್ಚುನಿಟಿ. ಯು ವಿಲ್ ಗಿವ್ ಟು ಅಪಾರ್ಚುನಿಟಿ ಟು ಕರ್ಣ. ಪಾಂಡವ ಜನಪ ಕೌರವ ಜನಪರು ಓಲೈಸುವರು ಗದ್ದುಗೆಯ. ಪಾಂಡವ ಜನಪರು, ಪಾಂಡವರು, ಕೌರವ ಜನಪರು, ಕೌರವರು. ನೋಡು, ಪಾಂಡವರಾಗಲಿ ಕೌರವರಾಗಲಿ ನಿನ್ನ ಈ ಸಿಂಹಾಸನವನ್ನು, ನಿನ್ನ ರಾಜಪದವಿಯನ್ನು, ಪೀಠವನ್ನು, ಗದ್ದುಗೆ ಅಂದ್ರೆ ಪೀಠ, ಈ ರಾಜಪದವಿಯ ಪೀಠವನ್ನ ಅವರಿಬ್ಬರು ಕೂಡ ಒಪ್ಪಿಕೊಳ್ಳುವರು, ಓಲೈಸುವರು. ಓಲೈಸು ಅಂದ್ರೆ ಅವರು ಅದನ್ನ ಒಪ್ಪಿಕೊಳ್ತಾರೆ. ನೀ ರಾಜನಾಗು, ನಾನು ಮಾಡ್ತೀನಿ ನಿನಗೆ. ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಇಡೀ ಹಸ್ತಿನಾಪುರದ ಶ್ರೇಷ್ಠತೆಗಾಗಿ, ರಾಜ್ಯದ ಶ್ರೇಷ್ಠತೆಯನ್ನು ನಿನ್ನ ಕೈಗೆ ಕೊಡ್ತೀನಿ. ನೀನೇ ರಾಜ ಆಗ್ಬಿಡ್ತೀಯ. ಪಾಂಡವರು ಕೌರವರು ಇದಕ್ಕೆ ಒಪ್ಕೊಳ್ತಾರೆ. ನಿನ್ನ ಈ ಗದ್ದುಗೆಯನ್ನು, ಅವರು ಪೀಠವನ್ನ, ಸಿಂಹಾಸನವನ್ನ ಒಪ್ಪಿಕೊಳ್ತಾರೆ. ಅಷ್ಟೇ ಅಲ್ಲ, ನಿನಗೆ ಕಿಂಕರವೆರಡು ಸಂತತಿ. ಕಿಂಕರ ಅಂದ್ರೆ ಸೇವಕರು. ಮೀನಿಂಗ್ ಕೇಳ್ತಾ ಇರ್ತಾರೆ ಇದನ್ನ. ಕಿಂಕರ ಅಂದ್ರೆ, ಕಿಂಕರರು ಅಂದ್ರೆ ಸೇವಕರು. ನಿನಗೆ ಎರಡೂ ಕಡೆಯ ಅವರಿದ್ದಾರಲ್ಲ, ಪಾಂಡವರು ಮತ್ತೆ ಕೌರವರು, ಇಬ್ಬರು ನಿನ್ನ ಸೇವಕರಾಗ್ತಾರೆ. ಸಂತತಿಯ ನಿಸಲು ಒಲ್ಲದೆ. ಅಯ್ಯೋ, ನಿನಗೆ ಇಂಥ ಒಂದು ಅವಕಾಶವನ್ನ ನಾನು ಮಾಡ್ಕೊಡ್ತಾ ಇದ್ದೀನಿ ಅಂದ್ರೆ ನೀನೇನ್ ಮಾಡ್ತಾ ಇದ್ದೀಯ? ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ
ನೀನೇನ್ ಮಾಡ್ತಾ ಇದ್ದೀಯ? ನೀನು ದುರ್ಯೋಧನನು ಇಂತಹ ಒಂದು ಅವಕಾಶವನ್ನ ನೀನು ತಿರಸ್ಕರಿಸಿ, ಎನಿಸಲು ಅಲ್ಲದೆ ತಿರಸ್ಕರಿಸಿ ಬೇಡ ಅಂತ ನೀನು ಹೇಳ್ತಾ ಇದ್ದೀಯಲ್ಲ. ಅಷ್ಟೇ ಅಲ್ಲ, ನೀನೇನ್ ಮಾಡ್ತಾ ಇರೋದು? ದುರ್ಯೋಧನ ಬಾಯ್ದಂಬುಲಕ್ಕೆ, ದುರ್ಯೋಧನ ಇದ್ದಾನಲ್ಲ, ಆತನು ಉಗುಳುವ ತಾಂಬೂಲ ಬಾಯಲ್ಲಿ. ತಾಂಬೂಲ ಅಂದ್ರೆ ಹೆಂಗಿರುತ್ತೆ ಅಂದ್ರೆ, ನಮ್ಮ ಮಲೆನಾಡು ಕಡೆಗೆಲ್ಲ ಹೇಗೆ ಅಂತಂದ್ರೆ ಕವಳ ಎಲೆ ಅಡಿಕೆಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಉಗಿದ್ಬಿಟ್ಟು ಉಗಿಯೋದು. ಅಂದ್ರೆ ಅರ್ಥ ಇಲ್ಲಿ ಅವನು ಏನು ಆಮಿಷ, ದುರ್ಯೋಧನ ಏನ್ ಕೊಡ್ತಾನಲ್ಲ ಅದನ್ನ ತಿನ್ಕೊಂಡು ನೀನಿದೀಯ ಅಂತ ಅರ್ಥ. ಆ ಅರ್ಥವನ್ನ ಕೊಡ್ತಾ ಇದೆ. ಆತನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ಕೈ ಚಾಚುವು. ಅವನು ಏನ್ ಹೇಳ್ತಾನೆ ಅದಕ್ಕೆಲ್ಲ ನೀನ್ ಕೈ ಚಾಚಿಕೊಂಡು ಇದೀಯ. ಅವನು ಕೊಟ್ಟಿದ್ದಕ್ಕೆಲ್ಲ ಕೈ ಚಾಚ್ಕೊಂಡಿದ್ದೀಯ ನೀನು. ಅಂಗರಾಜ್ಯವನ್ನು ಕೊಟ್ಟ ಅದಕ್ಕೆ ಕೈ ಚಾಚ್ಕೊಂಡು ನೀನಿದೀಯ. ಯಾಕೆ ಅವನು ಹೇಳ್ದಂಗೆ ಕೇಳ್ಕೊಂಡಿರ್ತೀಯ? ಬಾ ಬೇಡ, ನಾನೇ ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡ್ತೀನಲ್ವಾ. ಪಾಂಡವರು ಕೌರವರು ಒಪ್ಕೊಳ್ತಾರಲ್ವಾ. ಮತ್ತೆ ಆ ಎರಡೂ ಸಂತತಿಯವರು ಅಂದ್ರೆ ಅರ್ಥ ಪಾಂಡವರು ಮತ್ತೆ ಕೌರವರ ಸಂತತಿಯವರು ನಿನಗೆ ಸೇವಕರಾಗಿ ಇರ್ತಾರಲ್ಲ, ನೀನ್ ಅವ್ರ ಕೆಲಸ, ಅವ್ರು ನಿನ್ನ ಕೆಲಸವನ್ನು ಮಾಡ್ತಾರಲ್ವಾ. ಅಂತಹ ಅವಕಾಶವನ್ನ ನೀನು ಬಿಟ್ಟು ದುರ್ಯೋಧನನು ಹೇಳಿದಂತೆ ಆತನ ಬಾಯ್ದಂಬುಲಕ್ಕೆ, ಆತನು ಎಂಜಲಿಗೆ ನೀನು ಕೈ ಚಾಚಿಕೊಂಡಿದ್ದೀಯಲ್ಲ ಕರ್ಣ. ಬೇಡಪ್ಪ ಅಂತ ಹೇಳ್ತಾ ಇದ್ದಾನೆ. ಆಗ ಇನ್ನೂ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡು. ಅಷ್ಟೇ ಅಲ್ಲ, ನೀನು ರಾಜನಾಗಿರ್ತೀಯ. ಈ ಸಿಂಹಾಸನದ ಅಧಿಪತ್ಯದಲ್ಲಿ ನೀನು ರಾಜನಾಗಿ ಕುಳಿತುಕೊಂಡಿರ್ತೀಯ. ಎಡದ ಮೈಯಲ್ಲಿ ಕೌರವೇಂದ್ರರು. ನೀನ್ ಇಲ್ಲಿದೀಯ ಅಂತ ಇಟ್ಕೋ, ರಾಜನಾಗಿದ್ದೀಯ ನೀನು. ನಿನ್ನ ಎಡಗಡೆಯ ಭಾಗದಲ್ಲಿ ಕೌರವರು ಇರ್ತಾರೆ. ಅಂದ್ರೆ ಕೌರವರ ಸಮೂಹ, ಗಡಣ ಸಮೂಹ. ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ. ನಿನ್ನ ಎಡಭಾಗದಲ್ಲಿ ಕೌರವರ ಸಮೂಹದವರು ಇರ್ತಾರೆ. ಕೌರವರ ಸಮೂಹ ನಿನ್ನ ಎಡಭಾಗದಲ್ಲಿ ಇದ್ರೆ, ನಿನ್ನ ಬಲಭಾಗದಲ್ಲಿ ಪಾಂಡವರ ಸಮೂಹ ಇರುತ್ತೆ. ನಿನ್ನ ಬಲಭಾಗ ಪಾಂಡವರ ಸಮೂಹ ಇರುತ್ತೆ. ನೋಡು, ನೀ ರಾಜ ಇರ್ತೀಯ. ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡು ತನಯರ ಗಡಣ. ಪಾಂಡು ತನಯರು ಪಾಂಡವರು, ಪಾಂಡುವಿನ ಮಕ್ಕಳ ಗಡಣ ಸಮೂಹ. ಇದಿರಲಿ ನಿನ್ನೆದುರಿಗೆ ಮಾದ್ರ ಇರ್ತಾನೆ, ಮಾಗದ ಇರ್ತಾರೆ, ಯಾದವರು ಕೂತ್ಕೊಂಡಿರ್ತಾರೆ. ಇಂತಹ ವೈಭವವನ್ನ ಬಿಟ್ಟು ಈ ಓಲಗ ಸಭೆ, ಓಲಗ ಅಂದ್ರೆ ಏನರ್ಥ? ಇಂತಹ ಸಭೆ ನಡೆಯುವಂತಹ ಸಭೆಯಲ್ಲಿ ನೀನು ರಾಜನಾಗಿರ್ತೀಯ. ವೈಭವದಿಂದ ರಾಜ ಪದವಿಯನ್ನ ಅಲಂಕರಿಸ್ತೀಯ ನೀನು. ನಿನ್ನ ಎಡಗಡೆಯಲ್ಲಿ ಕೌರವರು, ಬಲಗಡೆಯಲ್ಲಿ ಪಾಂಡವರು, ಎದುರಿಗೆ ಮಾದ್ರ, ಮಾಗದ, ಯಾದವರು ಕುಳಿತುಕೊಂಡಿರ್ತಾರೆ. ನೀನು ನಡುವೆ ಓಲಗದೋಳು